ಬಾದಾಮಿ ಬನಶಂಕರಿ ನಿನ್ನ ಪಾದಕ್ಕೂ ಶಂಭೋಕ್ಕೋ ಎಂಬ ಭಕ್ತಿಗೀತೆಯ ಘೋಷಣೆಯೊಂದಿಗೆ ಹೂಲಗೇರಿ ರಸ್ತೆಯಲ್ಲಿ ಭಕ್ತಿಭಾವದಿಂದ ಮೆರಗಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಳಕಲ್ ನಗರದಿಂದ ಬನಶಂಕರಿ ದೇವಿಯ ದರ್ಶನಕ್ಕಾಗಿ ಪಾದಯಾತ್ರೆಯಲ್ಲಿ ಸಾಗಿದರು. ಗುರುವಾರ ಹಾಗೂ ಶುಕ್ರವಾರ ಬೆಳಗಿನ ಜಾವದಿಂದಲೇ ಮಹಿಳೆಯರು ಸೇರಿದಂತೆ ಅನೇಕ ಭಕ್ತರು ಪಾದಯಾತ್ರೆಗೆ ಹೊರಟಿದ್ದು, ಮುಂಜಾನೆ 10 ಗಂಟೆಯ ನಂತರ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಕಂಡುಬಂತು. ಮಾರ್ಗದುದ್ದಕ್ಕೂ ತಾಯಿಯ ಗುಣಗಾನ ಭಕ್ತಿಗೀತೆಗಳು ಕೇಳಿಬಂದವು. ಪಾದಯಾತ್ರೆಗಳಿಗಾಗಿ ಮಾರ್ಗ ಮಧ್ಯದಲ್ಲಿ ದಾನಿಗಳಿಂದ ನೀರು, ಹಾಲು, ಟೀ, ಬಾಳೆಹಣ್ಣು, ಚೂಡ ಸೇರಿದಂತೆ ವಿವಿಧ ರೀತಿಯ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಹಲವು ಸಂಘ ಸಂಸ್ಥೆಗಳು ದೋಸೆ, ಪುರಿ, ಮಂಡಕ್ಕಿ ಒಗ್ಗರಣೆ, ಇಡ್ಲಿ, ಮಿರ್ಚಿ, ಮೊಸರವಲಕ್ಕಿ, ಪಲಾವ್ ಸೇರಿದಂತೆ ಬಾದುಷಾ, ಕೇಕ್, ಶೇಕ್, ಫ್ರೂಟ್ ಸಲಾಡ್ ಹಾಗೂ ತಂಪಾದ ಪಾನೀಯಗಳನ್ನು ಪಾದಯಾತ್ರೆಗಳಿಗೆ ಒದಗಿಸಿವೆ. ಉದಯೋನ್ಮುಖ ಕಿಡ್ಸ್ ಬ್ಲೂ ಸರ್ಕಲ್ ಯೂನಿಯನ್, ಸಾಂಸ್ಕೃತಿಕ ಸಂಘ, ಫ್ರೆಂಡ್ಸ್ ಗ್ರೂಪ್ ಹೂಲಗೇರಿ, ಪ್ರದೀಪ್ ಅಭಿಮಾನಿಗಳು, ರಾಜು ಬೋರಾ ಮತ್ತು ತಂಡದ ಸದಸ್ಯರು ಹೀಗೆ ಹಲವಾರು ದಾನಿಗಳು ಪಾದಯಾತ್ರೆಗಳಿಗೆ ರಸದೌತಣ ನೀಡಿದ್ದವು. ಇದರ ಜೊತೆಗೆ ಪಾದಯಾತ್ರಿಗಳ ಲಗೇಜ್ ಸಾಗಿಸುವ ವ್ಯವಸ್ಥೆ, ಮಹಿಳೆಯರ ಮುಡಿಗೆ ಹೂವಿನ ವ್ಯವಸ್ಥೆ ಹಾಗೂ ಅನಾರೋಗ್ಯಕ್ಕೆ ಒಳಗಾದವರಿಗೆ ಔಷಧಿ ನೀಡುವ ವ್ಯವಸ್ಥೆಯೂ ದಾನಿಗಳಿಂದ ಮಾಡಲಾಗಿತ್ತು. ಕೆಲ ಭಕ್ತರು ತಮ್ಮ ಚಿಕ್ಕ ಮಕ್ಕಳನ್ನು ಹೊತ್ತುಕೊಂಡು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ದೃಶ್ಯಗಳು ಕಂಡುಬಂದವು. ಪಾದಯಾತ್ರೆ ಭಕ್ತಿಭಾವ, ಸೇವಾಭಾವ ಮತ್ತು ಶಿಸ್ತುಬದ್ಧತೆಯಿಂದ ಯಶಸ್ವಿಯಾಗಿ ನೆರವೇರಿತು. KBN ನ್ಯೂಸ್ ಕನ್ನಡ ಚಾನಲ್, ಇಳಕಲ್. ಯಾವ ಚಾನಲ್ ಬರ್ತೀರಿ ಇದು ಮಾತಾಡಿದ್ ನಾವು? ಅಕ್ಕಾರ ಯಾವ್ರಿ? ಮೊಮ್ಮಗೇನ ವರ್ಷ ಹೋಗ್ತೀರಿ ಜಾತ್ರೆಗೆ? ಹ್ಞೂ ರೀ. ಎಷ್ಟನೇ ವರ್ಷ ರೀ ಹೋಗೋದು? 13ನೇ ವರ್ಷ. ಮಕ್ಕಳು ಕರ್ಕೊಂಡು ಹೋಗ್ತೀರಿ ಅಂದ್ರೆ ಮೊಮ್ಮಕ್ಕಳು ಎಲ್ಲರೂ ನೋಡ್ರಿ, ಮಕ್ಕಳು ಮೊಮ್ಮಕ್ಕಳು. ಬನಶಂಕರಿ ದೇವಿ ನಿನ್ನ ಪಾದಕ್ಕೆ ಶಂಭೂಕೋ ಶಂಭೂಕೋ ಶಂಭೂಕೋ. ಪ್ರತಿ ವರ್ಷದಂತೆ ಈ ವರ್ಷವೂ ಬಾದಾಮಿ ಬನಶಂಕರಿ ದೇವಿಗೆ ಹೋಗುವ ಎಲ್ಲ ಪಾದಯಾತ್ರಿಗಳಿಗೆ ಇಲ್ಲಿ ಒಂದು ನಾವು ಇಡ್ಲಿ ಸೇವೆ ಮಾಡಿರ್ತೀವಿ. ಮಾರವಾಡಿ ಸಮಾಜ ವತಿಯಿಂದ ಹಾಗೂ ದಿವಂಗತ ಶ್ರೀ ಮಂಗಿಲಾಲ್ಜಿ ಬೋರಾ ಅವರ ಸ್ಮರಣಾರ್ಥದಲ್ಲಿ ಶ್ರೀ ಗೌತಮ್ಜಿ ಬೋರಾ ಹಾಗೂ ರಾಜುಜಿ ಬೋರಾ ಅವರ ವತಿಯಿಂದ ಇದು ಒಂದು ಇಡ್ಲಿ ಸೇವೆ ಮಾಡಿರ್ತೀವಿ. ಬೆಳಿಗ್ಗೆ 4:30 ಗಂಟೆಗೆ ಸ್ಟಾರ್ಟ್, 4:30 ಗಂಟೆಗೆ ಇದು ಇಡ್ಲಿ ಪ್ರಾರಂಭ ಆಗಿರ್ತೈತಿ. ರಾತ್ರಿ 10 ಗಂಟೆವರೆಗೂ ಇದು ಇಡ್ಲಿ ಸೇವೆ ಇರ್ತಾ. ಕನಿಷ್ಠ ಸುಮಾರು ಒಂದು 25,000ರಿಂದ 30,000 ಇಡ್ಲಿ ಆಗೋ ವ್ಯವಸ್ಥೆ ಎಲ್ಲ ಪಾದಯಾತ್ರಿಗಳಿಗೆ ಮಾಡಿಸಿರ್ತೀವಿ. ಮತ್ತು ಎಲ್ಲ ಇದು ಸೇವೆ ಮುಖ್ಯ ಇದಕ್ಕೆ ಪಾತ್ರ ಅಂದ್ರೆ ಬೋರಾ ಪರಿವಾರ. ಮುಂಚೆ ದಿವಂಗತ ಮಂಗಿಲಾಲ್ಜಿ ಬೋರಾ ಅವರು ಈ ಥರ ಸೇವೆ ಮಾಡ್ಕೊಂಡು ಬಂದಾರ. ಇಂದ ಅವ್ರ ಮಕ್ಕಳಾದ ಗೌತಮ್ಜಿ ಬೋರಾ ಹಾಗೂ ರಾಜುಜಿ ಬೋರಾ ಅವರು ಮಾಡ್ಕೊಂಡು ಬಂದಾರ. ಅದಾನಂತರ ಕೆಳಗಿನ ಪೀಳಿಗೆಯಲ್ಲಿ ನಮ್ಮ ಮಿತ್ರರಾದ ಶ್ರೀ ಸ್ವಪ್ನಿಲ್ಜಿ ಬೋರಾ ಹಾಗೂ ಅನುಜಿ ಬೋರಾ ಅವರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರತ್ತಾರ. ಆ ಬನಶಂಕರಿ ದೇವಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ, ಬರೋ ದಿವಸನಾಗ ಇವ್ರಿಗೆ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ಇಂಥ ಸೇವೆ ಮಾಡೋಕ್ಕೆ ಇನ್ನೊಂದು ಹೆಚ್ಚಿನ ಪ್ರಮಾಣನಾಗ ಅವರಿಗೆ ಆಗಲಿ ಅಂತಂದು ಎಲ್ಲರ ತಲೆ ಬೇಡ್ಕೊಂತ ಎಲ್ಲ ಮಾರವಾಡಿ ಸಮಾಜದ ಯುವಕ ಮಿತ್ರ ಇದಕ್ಕೆ ಕೈ ಜೋಡಿಸಿರ್ತಾರೆ. ಅವ್ರು ಸೇವೆ ಮಾಡ್ತಿರ್ತಾರೆ. ಇಲ್ಲಿ ಬಂದು ತಾವು ಎಲ್ಲ ಕೈ ಜೋಡಿಸಿ ಒಂದು ಟೀಮ್ ವರ್ಕ್ ಮಾಡಿ ಕಳೆದ 20 ವರ್ಷಗಳಿಂದ ಇಂಥ ಸೇವೆ ಮಾಡ್ಕೊಂಡು ಬಂದಾರ. ಆಗ ದಿವಸನಾಗ ಹಿಂಗೆ ಬೆಳಿಲ್ಲ ಅಂತಂದು ಆ ಬನಶಂಕರಿ ದೇವಿಯಲ್ಲಿ ಮಾಡ್ಕೊಂತ ನಾನು ಹೇಳಿ ಮಾಡ್ತೀನಿ. ಇವತ್ತು ಬನಶಂಕರಿ ತಾಯಿಯ ಜಾತ್ರೆಯ ನಿಮಿತ್ತ ನಮ್ಮ ಇಳಕಲ್ಲಿನ ಪ್ರತಿಯೊಬ್ಬರು ಪಾದಯಾತ್ರೆ ಮೂಲಕ ಒಂದು 25,000ರಿಂದ 30,000 ಜನಸಂಖ್ಯೆಯಲ್ಲಿ ಪಾದಯಾತ್ರೆ ಆ ತಾಯಿಗೆ ಮಾಡ್ತಾರೆ ಬನಶಂಕರಿ ತನ. ಅಲ್ಲಿ ಇಂಥಲ್ಲಿ ನಮ್ಮಲ್ಲಿ ಎಲ್ಲ ಇಳಕಲ್ ಜನರು ಕೂಡಿಕೊಂಡು ಪ್ರತಿಯೊಂದು ಓಣಿಯವರು ಒಂದು ತಿಂಡಿ ತಿನಿಸುಗಳನ್ನು, ಆಮೇಲೆ ಅವ್ರಿಗೆ ಶರಬತ್ ಕೊಡೋದು, ಗುಳಿಗಿ, ಆಮೇಲೆ ಪೂರಿ, ದೋಸೆ, ಇದರೊಳಗೆ ವಿಶೇಷವಾಗಿ ನಮ್ಮ ಕುಲಕರ್ಣಿಪೇಟೆಯ ಯೂನಿಯನ್ ಮತ್ತು ಸಾಂಸ್ಕೃತಿಕ ಈ ಸಂಸ್ಥೆ ಎಲ್ಲರೂ ಸದಸ್ಯರು ಕೂಡಿ ಇವತ್ತು ಇಲ್ಲಿ ಆಗೋ ಬ್ಲೂ ಸರ್ಕಲ್ ಅವರು ಸೇರಿ ಪೂರಿ ಚಟ್ನಿ ವ್ಯವಸ್ಥೆ ಮತ್ತು ದೋಸೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಇದು ಪ್ರತಿ ವರ್ಷದಿಂದ ಜನಸಂಖ್ಯೆಯು ಪಾದಯಾತ್ರೆಗೆ ಹೆಚ್ಚಾಗ್ತಾ ಇದೆ. ಏನು ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ಇದು 15 ವರ್ಷ ಸತತವಾಗಿ ಈ ಬ್ಲೂ ಸರ್ಕಲ್ ಮತ್ತು ಯೂನಿಯನ್ ಸಂಸ್ಕೃತಿದವರು ಮಾಡ್ಕೊಂಡು ಬಂದಿದ್ದಾರೆ. 15 ವರ್ಷದಿಂದ ಅವರು ಮುಂದಾದರೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿ, ಆ ತಾಯಿ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಆ ತಾಯಿಯಲ್ಲಿ ನಾವು ಬೇಡಿಕೊಳ್ಳುತ್ತೇವೆ.
ಈ ಕಡೆ ಬಾ ಪಟ್ನ ಬೇಕಡೆ ಬಾ ಅರೆ ಈ ಒಂದು 10 ವರ್ಷ ಆಯ್ತು. ಪ್ರತಿ ವರ್ಷ ಹೋಗ್ತೀರಾ? ಪ್ರತಿ ವರ್ಷಕ್ಕೆ ಹೋದ ವರ್ಷ ಹೋಗಿದ್ದಿಲ್ಲ ನಾವು ಹುಡುಗನ ದಿನ ಇತ್ತು ಹೋಗಿದ್ದಿಲ್ಲ. ಫ್ಯಾಮಿಲಿ ಕರ್ಕೊಂಡು ಹೋಗ್ತೀರಿ? ಆ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀವಿ. ಅವ್ರು ಮುಂದೆ ಹೆಣ್ಮಕ್ಳು ಹೆಣ್ಣು ಸೊಟ್ಟಾಕೊಂಡು ಊರಿಗೆ ಹೊತ್ಕೊಂಡು ಹೋಗೋರು ಹಿಂಗೆ. ಹಾಂ ಶಂಭೂಕೋ ಬನಶಂಕರಿ ನೆನಪಾದಕ್ಕೆ ಶಂಭೂಕೋ